ಕುಂಬಾರಣ್ಣನ ವಚನಗಳು ಆಧುನಿಕ ವಚನಗಳ ಸಂಕಲನ ಮತ್ತು ಚಿಂತನ. ಲೇಖಕರು ಶ್ರೀ ವೀರಣ್ಣ ಕುಂಬಾರ್. ಕುಂಬಾರಣ್ಣನ ವಚನಗಳು ಆಧುನಿಕ ವಚನಗಳ ಸಂಕಲನ ಮತ್ತು ಚಿಂತನ. ಪ್ರಕಾಶಕರು ರಿಯಾ ಬುಕ್ ಹೌಸ್. ರಿಯಾ ಬುಕ್ ಹೌಸ್, ಮೈಸೂರು. ಪ್ರಕಟಣೆ 2023. ಪುಟಗಳು 244. ಮುನ್ನುಡಿ. ಲೇಖಕರು ಪ್ರೊಫೆಸರ್ ಶಂಭುಲಿಂಗ ಕಾಮಣ್ಣ, ಅಧ್ಯಕ್ಷರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್, ಬೀದರ್. ಪುಸ್ತಕದ ಬೆಲೆ ₹290. ವಚನ ಸಾಹಿತ್ಯ ಪ್ರಕಾರದ ವಿನೂತನ ಸೃಷ್ಟಿ. ವಿಶಿಷ್ಟ ಪ್ರಕಾರ. ಬಸವಾದಿ ಶಿವಶರಣರು ಜಗತ್ತಿಗೆ ನೀಡಿದ ಅಮೂಲ್ಯ ಕೊಡುಗೆ. ಅವರ ಅಂತರಂಗದಿಂದುದುರಿಸಿದ ಅಮೃತ ಬಿಂದುಗಳು ಜನಮನಕ್ಕೆ ತಂಪು ನೀಡಿ ಬಾಳು ಬೆಳಗಿದವು. ನಡೆ, ನುಡಿ, ಆಚಾರ, ವಿಚಾರಗಳ ಸಂಗಮವಾದ ವಚನಗಳು ವ್ಯಷ್ಟಿ ಮತ್ತು ಸಮಷ್ಟಿಯನ್ನು ಪರಿವರ್ತಿಸಿದವು. ತಾತ್ವಿಕ ನೆಲೆಗಟ್ಟಿನ ಮೇಲೆ ಸಾತ್ವಿಕ ಸಮಾಜ ಕಟ್ಟುವಲ್ಲಿ ಬಹುಮುಖ ಪಾತ್ರ ವಹಿಸಿದವು. ನಾಡಿನ ಸರ್ವತೋಮುಖ ಏಳ್ಗೆಗೆ ಕಾರಣವಾದವು. 12ನೇ ಶತಮಾನದಲ್ಲಿ ರಚಿತವಾದ ಈ ನುಡಿಗಡಣಗಳು ಸರ್ವಕಾಲಿಕವಾದವುಗಳೆಂದರೆ ಅತಿಶಯೋಕ್ತಿಯಲ್ಲ. ಈ ಸತ್ಪರಂಪರೆ ಮುಂದುವರಿದು ಇಂದಿನ ಆಧುನಿಕ ಕವಿಗಳು ಸಹ ವಚನ ರಚಿಸುವ ಕಾರ್ಯಕ್ಕೆ ಕೈ ಹಾಕಿರುವುದು ಆರೋಗ್ಯಪೂರ್ಣ ಬೆಳವಣಿಗೆ ಎನ್ನಬಹುದು. ಇವರ ರಚನೆಗೆ ಶರಣರ ವಚನಗಳೇ ಪ್ರೇರಣೆ ಎಂದು ಬೇರೆ ಹೇಳಬೇಕಿಲ್ಲ. ಈ ಹಿನ್ನೆಲೆಯಲ್ಲಿ ಶ್ರೀ ವೀರಣ್ಣ ಕುಂಬಾರ್ ಅವರು 123 ಆಧುನಿಕ ವಚನಗಳ ಸಂಕಲನವನ್ನು ಕುಂಬಾರಣ್ಣನ ವಚನಗಳು ಎಂಬ ಶಿರೋನಾಮೆಯಲ್ಲಿ ವಚನ ರಚಿಸಿ ಅವುಗಳಿಗೆ ಸರಳ ವ್ಯಾಖ್ಯಾನ ನೀಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ವೃತ್ತಿಯಿಂದ ಅಭಿಯಂತರಾಗಿದ್ದ ಶ್ರೀಯುತರು ನಿವೃತ್ತಿಯ ನಂತರ ಸಾಹಿತ್ಯ ಕ್ಷೇತ್ರದ ಮುಖ ಮಾಡಿದ್ದಾರೆ. ವೀರಶರಣ ಗುರು ಶ್ರೀ ಪ್ರಭುವೇ ಎಂಬ ಅಂಕಿತದಲ್ಲಿ ಆಧುನಿಕ ವಚನ ರಚಿಸಿ ಸಾಹಿತ್ಯ ಸಿಂಧುವಿಗೆ ತಮ್ಮ ವಚನಗಳೆಂಬ ಬಿಂದುಗಳನ್ನು ಸುರಿಸಿ ಸಾಗರದ ಆಳ ಅಗಲಗಳನ್ನು ಹಿಗ್ಗಿಸಿದ್ದಾರೆ. ಕವನ, ಲೇಖನ, ತತ್ವಪದ ಮುಂತಾದ ಪ್ರಕಾರಗಳಲ್ಲಿ ಕೈ ಆಡಿಸಿರುವ ಶ್ರೀ ವೀರಣ್ಣನವರು ಕಲಾವಿದರು. ಕಂಚಿನ ಕಂಠ ಹೊಂದಿರುವ ಅವರು ಭಾವ, ಭಕ್ತಿ ಮತ್ತು ಜನಪದ ಗೀತೆಗಳನ್ನು ಸುಮಧುರವಾಗಿ ಜನಮನ ಸೂರೆಗೊಳ್ಳುವ ಪ್ರತಿಭಾವಂತರು. ಸರಳ, ಸುಂದರ ಮತ್ತು ಭಾವಪೂರ್ಣವಾದ ಅವರ ವಚನಗಳು ಸಾತ್ವಿಕ, ಆಧ್ಯಾತ್ಮಿಕ, ಲೌಕಿಕ ಮತ್ತು ಸಾಮಾಜಿಕ ವಸ್ತುಗಳನ್ನೊಳಗೊಂಡಿವೆ. ಮೌಲ್ಯಾಧಾರಿತ ವಿಷಯಗಳನ್ನು ಪ್ರತಿಪಾದಿಸುವುದರ ಜೊತೆಗೆ ಸಮಾಜದ ಓರೆ ಕೊರೆಗಳನ್ನು ತಿದ್ದುವ ಕಳಕಳಿಯ ಕರೆಯನ್ನು ನೀಡಿದ್ದಾರೆ. ಸುಳ್ನುಡಿಗಳ ಮಹತ್ವ, ಅವರ ತತ್ವ ಸಂದೇಶಗಳು, ಆದರ್ಶ ಮುಂತಾದವು ತಮ್ಮ ವಚನಗಳಿಗೆ ವಸ್ತುವಾಗಿಸಿಕೊಂಡಿದ್ದಾರೆ. ಆತ್ಮೀಯ ಕರೆಗಳು, ಮನದಾಳದ ಅನಿಸಿಕೆಗಳನ್ನು ವಿನೀತವಾಗಿ ಅಭಿವ್ಯಕ್ತಿಸಿದ್ದಾರೆ. ಬೆಂಕಿ ಕಡ್ಡಿಯಲ್ಲಿ ಅಡಗಿದ ಬೆಂಕಿಯಂತೆ. ಬೆಂಕಿ ಕಡ್ಡಿಯಲ್ಲಿ ಅಡಗಿದ ಬೆಂಕಿಯಂತೆ. ವಿದ್ಯುತ್ ತಂತಿಯಲ್ಲಿ ಹರಿಬಿಟ್ಟ ವಿದ್ಯುಚ್ಛಕ್ತಿಯಂತೆ. ಧ್ವನಿ ಸುರುಳಿಯೊಳಗೆ ತುಂಬಿಟ್ಟ ಧ್ವನಿಯಂತೆ. ದೂರದರ್ಶನ ಪೆಟ್ಟಿಗೆಯೊಳಗೆ ಹಿಡಿದಿಟ್ಟ ದೃಶ್ಯಾವಳಿಯಂತೆ. ಜಡದೊಳಗೆ ಜಂಗಮವು. ವೀರಶರಣ ಶ್ರೀಗುರು ಶ್ರೀ ಪ್ರಭುವೇ. ಪ್ರಕೃತಿಯಿಂದ ಸಹಜತ್ವ. ಪ್ರಕೃತಿಯಿಂದ ಸಹಜತ್ವ. ಸಂಸ್ಕೃತಿಯಿಂದ ವಿಕಾಸತ್ವ. ವಿಕೃತಿಯಿಂದ ವಿನಾಶತ್ವ. ಮಹಾನುಭಾವರ ಸಂಘದಿಂದ ದೈವತ್ವ ಕಾಣ. ವೀರಶರಣ ಶ್ರೀಗುರು ಶ್ರೀ ಪ್ರಭುವೇ. ಲಿಂಗಕ್ಕೆ ಮಜ್ಜನ ಕೆರವಡೆ ಸಜ್ಜನಿಕೆಯ ಅಲಂಕಾರ. ಪೂಜಿಸುವಡೆ ಶಾಂತತೆಯ ಅಲಂಕಾರ. ಲಿಂಗ ಭಕ್ತಿಯ ಹಾಡುವಡೆ ಸಮರಸವೇ ಅಲಂಕಾರ. ಅನುದಿನವೂ ಲಿಂಗವ ಅಗಲದಂತಿರಲು ಈ ಅಲಂಕಾರಗಳಿರಲಿ. ವೀರಶರಣ ಗುರು ಶ್ರೀ ಪ್ರಭುವೇ. ನಾನು ನನ್ನದೆಂಬ ಮೋಹ ಒಳಿದೆನಾಗಿ. ಹೆಣ್ಣು ಹೊನ್ನು ಮಣ್ಣುಗಳ ಭ್ರಮೆಯ ನುಳಿತಯ್ಯ. ಮಹಾನುಭಾವರ ಸಂಘದಲ್ಲಿ ಎರಡೆಳೆದು ಪರಮ ಸುಖಿಯಾದ ಪರಿಯೇನೆಂಬೆನಯ್ಯ. ವೀರಶರಣ ಗುರು ಶ್ರೀ ಪ್ರಭುವೇ. ಮಾನವನ ಬದುಕಿಗೆ ಬೇಕು ಅನ್ನ ಜ್ಞಾನ. ಅನ್ನದಿಂದ ಭೌತಿಕ ಉತ್ಥಾನ. ಜ್ಞಾನದಿಂದ ಭೌತಿಕ